ಮಕರ ರಾಶಿ ಅವರ ರಾಶಿ ಭವಿಷ್ಯ ಯಾವ ರೀತಿ ಇದೆ ಈ ವರ್ಷ, ಹೊಸ ವರ್ಷದ ರಾಶಿ ಭವಿಷ್ಯ? ಮಕರ ರಾಶಿಯವರು ನೋಡಿ, ಅವರು ಒಂಥರ ಋಷಿಕ ರಾಶಿ ಇದ್ದಂಗೆ. ತುದಿ ಮೂವಲ್ಲೇ ಕೋಪ, ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವ್ರು ಹೇಳ್ದಂಗೆ ಕೇಳ್ಬೇಕು. ಯಾಕೆ ಅನುಭವ ನಂಗೆ ಆಗಿದೆ. ಯಾಕೆ ಅನುಭವ ಅಂತ ಆಮೇಲೆ ಹೇಳ್ತೀನಿ. ಹಾ, ಈ ಮಕರ ರಾಶಿಯವ್ರು ಹೆಂಗಿರ್ತಾರೆ ಅಂತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಈ ಮಕರ ರಾಶಿಯವರಿಗೆ ಸ್ವಲ್ಪ ವಿಶೇಷವಾಗಿ ಪೈಲ್ಸ್ ಪ್ರಾಬ್ಲಮ್ ಬರತಕ್ಕಂಥದ್ದು, ಗುದದ್ವಾರದ ತೊಂದರೆ ಬರತಕ್ಕಂಥದ್ದೇ. ಸ್ವಲ್ಪ ಡಾಕ್ಟರ್ಗಳಿಗೆ ತೋರಿಸ್ಕೊಳ್ಳಿ, ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಿ. ಇನ್ನು ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗತಕ್ಕಂಥದ್ದು. ಈಗಾಗಲೇ ನಿಮಗೆ ಶನಿ ಮುಗ್ದೇ ಇದೆ. ಇನ್ನೇನು ವಿಶೇಷವಾಗಿ ಗುರುವಿನ ಅನುಗ್ರಹ ಕೂಡ ಆಗತ್ತೆ. ಗುರುವಿನ ಮದುವೆ ಆಗಲಿಲ್ಲದವರೆಗೂ ಜೂನ್ ನಂತರ ಕೂಡ ಮದುವೆ ಆಗತಕ್ಕಂಥ ಯೋಗ ನೋಡಿ. ಮದುವೆ ಆಗತಕ್ಕಂಥ ಯೋಗ ಮುಖದಲ್ಲಿ ನಗು. ಮದುವೆ ಆದಮೇಲೆ ಗೊತ್ತಾಗುತ್ತೆ ಮದುವೆ ಆಗದ ಫಲ ಏನು ಅಂತ. ಮದುವೆ ಆಗಲಿದ್ರೆ ಹುಚ್ಚಪ್ಪ ಮದುವೆ ಆಗಬೇಕು, ಮದುವೆ ಆದಮೇಲೆ ಅಯ್ಯೋ ಗುರುಗಳೇ ಅವ್ರು ಹೇಳ್ತಾ ಇರ್ತಾರೆ. ಯಾವಾಗಲೂ ಶ್ರಾವಣ ಮಾಸದಲ್ಲಿ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೇಳ್ತಾರೆ, ನಂಗೆ ಒಳ್ಳೆ ಗಂಡ ಕೊಡಪ್ಪ, ಒಳ್ಳೆ ಗಂಡ ಕೊಡಪ್ಪ, ಒಳ್ಳೆ ಗಂಡ ಕೊಡಪ್ಪ ಅಂತ ಕೇಳ್ತಾರೆ. ಗುರುವಿನ ಅನುಗ್ರಹ ಬಂದ್ಬಿಡುತ್ತೆ, ಮದುವೆನೂ ಆಗಿಬಿಡುತ್ತೆ. ಮದುವೆ ಆದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ. ಗುರುಗಳೇ ದೇವರೇ ನಾನು ಕೇಳಿದ್ದೇನು, ನೀವು ಕೊಟ್ಟಿದ್ದ ಗಂಡ ಏನು ಅಂತ. ಅನುಭವ ಹೆಂಗೆ ಬರುತ್ತೆ ನೋಡಿ. ಇದಕ್ಕೆ ಅನುಭವನೇ ಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾವು ಹೇಳ್ತೀವಿ ಮದುವೆ ಸ್ವಲ್ಪ ನಿಧಾನ ಆಗಿ, ಅಯ್ಯೋ ಗುರುಗಳೇ ಮದುವೆ ಆಗಿಲ್ಲ, ಅಯ್ಯೋ ಯಾವ ಹುಡುಗರು ಬಂದು ಒಪ್ತಾ ಇಲ್ಲ, ಯಾವ ಹುಡುಗಿ ಬಂದರೂ ಒಪ್ತಾ ಇಲ್ಲ, ನಂಗೆ ಅಂತ ಐಶ್ವರ್ಯ ಇರಿ ಅಂತ ಹುಡುಗಿ ಬೇಕೋ. ಹುಡುಗರಿಗೆ ಆಸೆ ಪಾಪ, ಹೆಣ್ಣು ಸುಂದರವಾಗಿರಲಿ ಅಂತ. ಸುಂದರದಿಂದ ತೊಂದರೆ ಏನತ್ತೆ ಅಂತ ಮದುವೆ ಆದ್ಮೇಲೆ ಗೊತ್ತಾಗಿದೆ. ಹಾಗಿರತಕ್ಕಂಥದ್ದು ಮಕರ ರಾಶಿಯವರು ಸ್ವಲ್ಪ ಇವರು ಚೆನ್ನಾಗಿರ್ತಾರೆ. ಆರೋಗ್ಯವೇ ಭಾಗ್ಯವಾಗಿರತಕ್ಕಂಥ ಯುಗದಲ್ಲಿ ಸ್ವಲ್ಪ ಈ ಸರಿ ಹೇಳಿದಲ್ಲ, ಆ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಿ. ತಂದೆಯ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. ಹಣಕಾಸು ವಿಚಾರದಲ್ಲಿ ಏನು ದಾರಿದ್ರ್ಯತೆ ಬರಲ್ಲ. ಇವರು 5-6 ಹಿಟ್ಟು ಹಾಕೋಕೆ ನೇರ ಮಾಡಿದ್ದು ದುಡಿಮೆ ಮಾಡ್ಕೊಂಡು ಕೆಲಸ ಅಂತ ಗಿಟ್ಟಿಸ್ಕೊಬಿಡ್ತಾರೆ. ಯಾಕೆಂದರೆ ಭಾಳ ಬುದ್ಧಿವಂತರು ಇವರು. ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಪಡ್ತಕ್ಕಂಥದ್ದು, ಕಮಿಷನ್ಗಳಲ್ಲಿರತಕ್ಕಂಥದ್ದು ಇವರೆಲ್ಲ ಕಡೆ ಈ ಮಕರ ರಾಶಿಯವರೇ. ಮಕರ ರಾಶಿ ಅಂತ ಸ್ಟ್ರಿಕ್ಟ್ ಇವರು, ಮಾತಾಡೋದು ಕಡಿಮೆ. 10 ಮಾತಾಡಿದ್ರೆ ಒಂದು ಮಾತಾಡಿದ್ರು ಮುಟ್ಟು ನೋಡ್ಕೊಳಂಗೆ ಮಾತಾಡಿರ್ತಾರೆ. ಹಾಂ, ಐಶ್ವರ್ಯನೇ ಹಾಗೆ ಅದು ಆಗಿರುತ್ತೆ, ಏನು ಮಾಡೋಕ್ಕೆ ಬರಲ್ಲ. ಹಾಂ, ಹಾಗಾಗತ್ತೆ. ಇನ್ನೊಂದು ವಿಶೇಷ, ಗುರುವಿನ ಅನುಗ್ರಹ ಆಗ್ತಾ ಇದೆ. ಮದುವೆ ಆಗಲಿಲ್ಲದವ್ರು ಮದುವೆ ಆಗುತ್ತೆ. ಇನ್ನು ವಿಶೇಷವಾಗಿ ಸ್ವಂತ ಮನೆ ಬರತಕ್ಕಂಥ ಯೋಗ ಭಾಳ ಖುಷಿ. ನಮ್ಮ ಐಶ್ವರ್ಯಕ್ಕೆ ಸ್ವಂತ ಮನೆ ಬರುತ್ತೆ ಅಂದ್ಬಿಟ್ರೆ, ಈಗ ಸಾಕಪ್ಪ ಬಡಗೆ ಮನೇಲಿ ಹೊರತು ಬೈಸ್ಕೊಂಡು ಗೀಸ್ಕೊಂಡು, ಅಯ್ಯೋ ಇದೆಲ್ಲ ನಮ್ಮದು ಸ್ವಂತ ಮನೆ, ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜೀವನ ಮಾಡಿರ್ತಕ್ಕಂಥ ಯೋಗ ಯಾರಿಗೆ ಬರುತ್ತೆ? ಮಕರ ರಾಶಿಯವ್ರಿಗೆ ಬರುತ್ತೆ. ಮುಖದಲ್ಲಿ ಕಳೆ ನೋಡಿ, ಐಶ್ವರ್ಯ ಬರುತ್ತೆ ಅನ್ನತಕ್ಕಂಥ ವಿಚಾರವಾಗಿ ಮುಖದಲ್ಲಿ ಕಳನೆ ಚೇಂಜ್ ಆಗಿಬಿಡುತ್ತೆ. ಆ ಲಕ್ಷ್ಮಿನೇ ಹಾಗೆ, ಆ ಲಕ್ಷ್ಮಿ ಇದ್ದರೆ ಬರತಕ್ಕಂಥದ್ದು ಹೇಗೆ ಮುಖದಲ್ಲಿ ಕಳೆ ಬರುತ್ತೆ, ಐಶ್ವರ್ಯ ಭಾಗ್ಯ ಬರುತ್ತೆ. ಏನೋ ಒಂದು ಸಂತೋಷ, ಏನೋ ಒಂದು ರೂಪ, ಏನೋ ಒಂದು ರೀತಿಯಲ್ಲಿ ಕೆಲಸ ಮಾಡೋಣ ಅನ್ನತಕ್ಕಂಥ ಫಲ ಬರತಕ್ಕಂಥದ್ದೇ ಮಹಾಲಕ್ಷ್ಮೀ ತಾ ವಿದ್ಮಹೇ ವಿಟ್ಟಬತ್ತಕ್ಷದೀಮಿ ತನ್ನ ಲಕ್ಷ್ಮೀ ಪ್ರಚೋದಯಾತ್. ವಿಶೇಷವಾಗಿ ಮಕರ ರಾಶಿಯವರಿಗೆ ಮುಂದಿನ ಜೂನ್ ತಿಂಗಳಿಂದ ಆರೋಗ್ಯದ ಬಗ್ಗೆ ಭಾಗ್ಯ ಸಿಗುತ್ತೆ. ಮದುವೆ ಆಗಲಿದ್ರೆ ಮದುವೆ ಆಗತಕ್ಕಂಥ ಯೋಗ, ಮನೆ ಕಟ್ಟತಕ್ಕಂಥ ಯೋಗ, ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಇರತಕ್ಕಂಥದ್ದೇ ಮಕರ ರಾಶಿಯವರಿಗೆ. ವಿಶೇಷವಾಗಿ ನೀವು ಬುಧವಾರ ದಿನ ಓಂ ನಮೋ ನಾರಾಯಣಾಯ ನಮಃ ಮಂತ್ರ, ನಾರಾಯಣ ವಿಷ್ಣುವಿನ ಮಂತ್ರ ಆರಾಧನೆ ಮಾಡಿಕೊಳ್ಳೋದ್ರಿಂದ 2 ಮನೆಗೆ ತೊಗೊಂಡವರು 3 ಮನೆಗೆ ಕಟ್ಕೊಂಡ್ಬಿಡ್ತಾರೆ. ನಾನು ಹೇಳಿದ್ದೆ ತಪ್ಪಾಯ್ತೇನೋ, ಎಲ್ಲ ಟಿವಿಯಲ್ಲಿ ಸಿಕ್ಬಿಡ್ತೇನೆ ನಿಮಗೆ. NCBIB ಚಾನೆಲ್ TV ನೋಡ್ತಾ ಇರಿ, ನೋಡಿ. ಮಕರ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲದ ಮೇಲೆ ಶುಭ. TV ಆನ್ ಮಾಡಿ ಕೂತ್ಕದೆ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಏನು ಹೇಳ್ಬಿಟ್ರಲ್ಲ ಒಂದೇ ಓಂ ನಮೋ ನಾರಾಯಣಾಯ ನಮಃ. ಬಾಬ್ರೆ 108 ಬಾರಿ ಹೇಳ್ಕೊಂಬಿಡಿ. 2 ಮನೆ ಕಟ್ಟಕ್ಕೆ 3ನೇ ಮನೆ ಗೃಹಪ್ರವೇಶಕ್ಕೆ ನಾನೇ ಬರ್ಬೇಕು, ಏನೋ ಗೊತ್ತಿಲ್ಲ ಕಡೆ. ನೋಡಿ ಎಷ್ಟು ಸುಲಭ ಇದೆ. ಈ NCBI ಚಾನೆಲ್ನವರು ಕೂತಲ್ಲೇ ನಿಮಗೆ ಒಂದು ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಆಗಲಿ, ಒಳ್ಳೆ ನಿಮ್ಮ ದಶಾಭಕ್ತಿಗಳ ಅನುಸಾರ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರ್ಬೇಕು, ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಬಂದು ಸ್ವಲ್ಪ ದಾನ ಆದರೂ ಕೊಡಿ, ನಮಗೂ ಸ್ವಲ್ಪ ಗೃಹ ಪ್ರವೇಶ ಕರಿ, ನಾನು ಬಂದು ಪೂಜಾರ ಮಾಡಿಕೊಡ್ತೀನಿ, ನಮಗೂ ಸ್ವಲ್ಪ ಧನ ಸಿಗಲಿ ಅನ್ನತಕ್ಕಂಥ ವಿಶೇಷವಾಗಿ ಈ ಮಕರ ರಾಶಿ ಫಲದ ಓಂ ನಮ ನಾರಾಯಣ ಕೃಷ್ಣನ ಮಂತ್ರವನ್ನು ಹೇಳ್ಕೊಳ್ಳಿ, ಮಾಡಿಕೊಳ್ಳೋದು ಎಲ್ಲ ಶುಭ ಫಲದ ಮೇಲೆ ಶುಭ ಫಲ ಇರತಕ್ಕಂಥದ್ದೇ ಈ ರಾಶಿ ಫಲದಲ್ಲಿ. ವಿಶೇಷವಾಗಿ ಪರಭಾವನ ವಸಂತದಲ್ಲಿ ಮಕರ ರಾಶಿಯ ಫಲ ಈ ರೀತಿ ಇರುತ್ತೆ.